ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅರಸಿನಗುಂಟೆ ಗ್ರಾಮದಲ್ಲಿ ಇಂದು ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಅದ್ದೂರಿಯಾಗಿ ತೇರಿನ ಮೂಲಕ ಗ್ರಾಮದ ಬೀದಿಯಲ್ಲಿ ಸಾಗಿದೆ. ಇದನ್ನು ನೋಡಲು ಎರಡು ಕಣ್ಣುಗಳು ಸಾಲದಂತಾಗಿತ್ತು. ಸಾವಿರಾರು ಭಕ್ತರು ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ತೇರಿನ ಮೆರವಣಿಗೆಯಲ್ಲಿ ವೀರಗಾಸೆ, ತಮಟವಾದ್ಯ, ನೃತ್ಯಗಳು ಇಲ್ಲಿ ಕಂಡುಬಂದವು. ಬಂದಂತಹ ಭಕ್ತರು ತಮ್ಮ ಅರಕೆಯ ಬಾಳೆಹಣ್ಣುಗಳನ್ನು ತೇರಿನ ಮೇಲೆ ಎಸೆದು ತಮ್ಮ ಅರಕೆಯನ್ನು ತೀರಿಸಿಕೊಂಡರು. ಗ್ರಾಮದ ಒಗ್ಗಟ್ಟಿನಲ್ಲಿ ನಡೆಯುವ ಈ ಕಾರ್ಯಕ್ರಮ ಬಹಳ ಯಶಸ್ಸಿನ ಮೂಲಕ ಸ್ನೇಹಿತರ ಸಮ್ಮಿಲನದೊಂದಿಗೆ ಬಹಳ ಅದ್ದೂರಿಯಾಗಿ ಈ ರಥೋತ್ಸವ ಕಾರ್ಯಕ್ರಮ ಸಾಗಿದೆ. ಇನ್ನು ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಹಾಗೂ ಪಾನಕ ಮಜ್ಜಿಗೆಯನ್ನು ಇದೇ ಸಂದರ್ಭದಲ್ಲಿ ಹಂಚಲಾಯಿತು. ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ವಿಶೇಷವಾಗಿ ಅರಸಿನಗುಂಟೆ ಗ್ರಾಮದ ಎಲ್ಲ ಭಕ್ತ ಮಹಾಜನರು ಕೂಡ ಈ ಒಂದು ಬ್ರಹ್ಮರಥೋತ್ಸವವನ್ನು ಬಹಳ ಕಾಲದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಸಹಕಾರದಿಂದ ಸಹಾಯದಿಂದ ಈ ಒಂದು ಬ್ರಹ್ಮರಥೋತ್ಸವವನ್ನು ಇವತ್ತಿನ ದಿವಸ ಪೂರ್ಣಗೊಳಿಸ್ತಾ ಇದ್ದೀವಿ. ಹಾಗೆ ನಿರಂತರವಾಗಿ ಭಕ್ತಾದಿಗಳು ಕೂಡ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾ ಈ ಒಂದು ದೇವಸ್ಥಾನದ ಹಾಗೂ ಆಂಜನೇಯ ಅನುಗ್ರಹದಿಂದ ಸುಖ ಶಾಂತಿ ನೆಮ್ಮದಿಗಳನ್ನು ಪಡಿತಾ ಇದ್ದಾರೆ. ಹಾಗೆ ಈ ಮುಖಾಂತರವಾಗಿ ಈ ಮಾಧ್ಯಮದ ಮುಖಾಂತರವಾಗಿ ಯಾರೆಲ್ಲ ಭಕ್ತಾದಿಗಳು ನೋಡ್ತಾ ಇದ್ದೀರೋ ಅವರಿಗೂ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಭಗವಂತನ ದರ್ಶನ ಪಡೆದು ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವರ್ಷದವರೆಗೆ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ನಾವು ಪ್ರತಿ ವರ್ಷ ಶ್ರೀರಾಮನವಮಿಗೆ ಅದ್ದೂರಿಯಾಗಿ ಬ್ರಹ್ಮರಥೋತ್ಸವ ನಡೆಸ್ತೀವಿ. ಮತ್ತೆ ದಿನ ಎಲ್ಲ ರಾಮನವಮಿ ಆಚರಣೆ ಮಾಡ್ತೀವಿ. ಸುಮಾರು ಎಷ್ಟು ಜನ ಪಾಲ್ಗೊಂಡಿದ್ದಾರೆ ಸರ್? ಇವತ್ತು ಇಲ್ಲೊಂದು 5,000 ಜನ ಪಾಲ್ಗೊಂಡಿದ್ದಾರೆ. ಊಟ ಮಾಡೋಕ್ಕೆ ಒಂದು 8,000 ಆಗುತ್ತೆ. ಸ್ವಲ್ಪ ಕಡಿಮೆ ಬಂದಿದೆ, ಜನ ಬರ್ತಾರೆ ಹೋಗ್ತಾರೆ ಸರ್, ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ? ನಿನ್ನೆ ಭರತನಾಟ್ಯ ಇತ್ತು, ಮೊನ್ನೆ ಭರತನಾಟ್ಯ ಇತ್ತು, ಸಂಗೀತ ಕಾರ್ಯಕ್ರಮ ಇತ್ತು. ಇವತ್ತು ಸಂಜೆಗೆ ಸಂಪೂರ್ಣ ರಾಮಾಯಣ ನಾಟಕ ಇದೆ, ನಾಳೆ ಡ್ಯಾನ್ಸ್ ಕಾರ್ಯಕ್ರಮ ಇದೆ, ಭರತನಾಟ್ಯ ಕಾರ್ಯಕ್ರಮ ನಾಳೆ ಕೂಡ. ನಾವು ಪ್ರತಿ ವರ್ಷವೂ 5 ದಿವಸ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಶ್ರೀರಾಮನವಮಿ ಪ್ರಯುಕ್ತ ಮೊದಲನೇ ದಿವಸ ಸಂಗೀತ ಕಚೇರಿ, ಎರಡನೇ ದಿವಸ ಉತ್ಸವ ಮಹೋತ್ಸವ ಇರುತ್ತೆ. ಪಾನಕ, ಹೆಸರುಬೇಳೆ, ಮಜ್ಜಿಗೆ ಇದನ್ನೆಲ್ಲ ವಿತರಣೆ ಮಾಡ್ತೀವಿ. ಸಾಯಂಕಾಲ ಭರತನಾಟ್ಯ ಇತ್ತು, ಇವತ್ತು ಕಲ್ಯಾಣೋತ್ಸವ ಇತ್ತು, ಈಗ ಬ್ರಹ್ಮರಥೋತ್ಸವ, ಅನ್ನ ಸಂತರ್ಪಣೆ ಇರ್ತದೆ. ಸಾಯಂಕಾಲ ಸಂಪೂರ್ಣ ಎಂಬ ನಾವು ಪೌರಾಣಿಕ ನಾಟಕ ಇದೆ. ನಾಳೆ ಏನೋ ಒಂದು ಕಾರ್ಯಕ್ರಮ ಇದೆ. 5 ದಿವಸ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ವರ್ಷವೂ ಗ್ರಾಮಸ್ಥರು ಸೇರಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಅರಸಿನಗುಂಟೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಾವು ಆಂಜನೇಯ ಸ್ವಾಮಿ ಸೇವಾ ಸಮಿತಿಯಿಂದ ಬ್ರಹ್ಮರಥೋತ್ಸವ, ಸೀತಾ ಕಲ್ಯಾಣ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸುಮಾರು 12 ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. 12 ವರ್ಷದಿಂದ ಅರಸಿನಗುಂಟೆ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಆಂಜನೇಯ ಸ್ವಾಮಿಗೆ ಕೃಪೆಗೆ
ಕಾತರಾಗಿ ಎಲ್ಲರೂ ಸಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ, ನಮ್ಮ ಸಮಿತಿಯ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರದಿಂದ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಅವರಿಗೆಲ್ಲರಿಗೂ ಸಹ ಶ್ರೀ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ, ಭಗವಂತ ಅವರಿಗೆ ಆಯುಸ್ಸು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಸಮಿತಿ ಸದಸ್ಯರಾಗಿ ನಾನು ಎಲ್ಲ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರಾದ ಚಂದ್ರಕುಮಾರ್ ಬೈರೇಗೌಡ, ಲಕ್ಷ್ಮೀನಾರಾಯಣ್, ವೈಡಿ ಅಶೋಕ್, ಶಿವಕುಮಾರ್, ಶ್ರೀಕಂಠ ಹಾಗೂ ಯುವ ಮುಖಂಡರು ಹಾಜರಿದ್ದರು. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.